ಅದು 2000ನೇ ಇಸ್ವಿಯ ಮಾರ್ಚ್ ತಿಂಗಳ ಒಂದು ದಿನ. ಕ್ಷುಲ್ಲಕ ಕಾರಣಗಳಿಂದ ಶುರುವಾಗಿದ್ದಂತ ಜಗಳ ತಾರಕಕ್ಕೇರಿ ಮೇಲ್ಜಾತಿ ಅಂತ ಕರೆಸ್ಕೊಳ್ಳೋ ಗುಂಪೊಂದು ಪರಿಶಿಷ್ಟ ಜಾತಿಯ ಕೇರಿಗೆ ನುಗ್ಗಿ ತೀವ್ರವಾಗಿ ಹಲ್ಲೆ ಮಾಡ್ತಾ ಇತ್ತು. ಈ ಹಲ್ಲೆಯ ಪ್ರಮಾಣ ಹೇಗಿತ್ತು ಅಂತಂದ್ರೆ ಕೊನೆಗೆ ಆ ಪರಿಶಿಷ್ಟ ಜಾತಿಯವರ ಮನೆಗಳಿಗೆ ಬೆಂಕಿ ಹಚ್ಚುವಷ್ಟರ ಮಟ್ಟಿಗೆ. ಇದರ ಪರಿಣಾಮವಾಗಿ ಮಹಿಳೆಯರು ಸೇರಿದಂತೆ 7 ಜನರು ಸಜೀವವಾಗಿ ಸುಟ್ಟು ಕರಕಲಾಗಿದ್ರು. ಇದು ಜಾತಿ ಸಂಘರ್ಷದ ಪರಮಾವಧಿಯ ಘಟ್ಟ ತಲುಪಿದ್ದಂತಹ ಪ್ರಕರಣ. ಇಂತಹ ಅಮಾನವೀಯ ಘಟನೆ ನಡೆದಿದ್ರು ಇವತ್ತಿಗೂ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಸರಿಯಾದ ನ್ಯಾಯ ದೊರೆತಿಲ್ಲ ಅನ್ನೋದು ನೋವಿನ ಸಂಗತಿ. ಈ ಘಟನೆಯನ್ನ ಆಧಾರವಾಗಿಟ್ಕೊಂಡು 2002ನೇ ಇಸ್ವಿನಲ್ಲಿ ಡೈನಾಮಿಕ್ ಸ್ಟಾರ್ ದೇವರಾಜ್ ಅವರ ಅಭಿನಯದಲ್ಲಿ ಒಂದು ಸಿನಿಮಾ ಕೂಡ ಆಯಿತು. ಇಂತಹ ಘಟನೆಗಳನ್ನು ಇಟ್ಕೊಂಡು ತೆಲುಗು, ತಮಿಳಿನಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾ ಇವೆ. ಕನ್ನಡದಲ್ಲಿ ಇಂಥ ಸಿನಿಮಾಗಳನ್ನ ಮಾಡೋರೇ ಇಲ್ಲ ಅನ್ನೋರಿಗೆ ಉತ್ತರವಾಗಿ ಈಗ ಒಂದು ಸಿನಿಮಾ ಬಂದಿದೆ. ಅದೇ ಹೆಬ್ಬುಲಿ ಕಟ್. ಇತ್ತೀಚೆಗಂತೂ ಕಟಿಂಗ್ ಶಾಪ್ಗಳಲ್ಲಿ ದಲಿತರಿಗೆ ಕಟಿಂಗ್ ನಿರಾಕರಣೆಯಂತಹ ಪ್ರಕರಣಗಳು ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ. ಇಂತಹ ಅಮಾನವೀಯ ಘಟನೆಯನ್ನ ಆಧಾರವಾಗಿಟ್ಕೊಂಡು ಮಾಡಿರುವಂತ ಸಿನಿಮಾನೇ ಈ ಹೆಬ್ಬುಲಿ ಕಟ್. 3 ಮಂದಿ ಮುಂದೆ ನಿನ್ನ ಕಟಿಂಗ್ ಮಾಡಿದ ಚಪ್ಪಲಿ ತಗೊಂಡು ಹೊಡಿತಾರ. ದೇವರ ಕೇಳಿಸ್ತಿದೀಯಾ, ನಮ್ಗೇನ್ ಭಕ್ತಿ ಇಲ್ವಾ, ನಿನ್ನ ಮುಟ್ಟಂಗಿಲ್ವಾ? ಶೌರ್ಯ ಮತ್ತು ಸಾಮಾಜಿಕ ಶೋಷಣೆಯ ಕಥಾ ಹಂದ್ರದೊಟ್ಟಿಗೆ ಇರೋ ಈ ಸಿನಿಮಾ ನೋಡಿದ ಪ್ರತಿಯೊಬ್ಬರಿಗೂ ಅದರಲ್ಲಿರೋ ಪಾತ್ರಗಳು ಮತ್ತು ಸನ್ನಿವೇಶಗಳು ಕಾಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾರ ಮಗ ಅಂತ ಗೊತ್ತೇ ನೀವು? ಈಗಾಗಲೇ ಒಳ್ಳೊಳ್ಳೆ ರಿವ್ಯೂಸ್ ಗಳ ಜೊತೆ 4.5 ರೇಟಿಂಗ್ ಕೂಡ ಈ ಸಿನಿಮಾಗೆ ಸಿಕ್ಕಿದೆ. ಸದ್ಯ ಥಿಯೇಟರ್ ನಲ್ಲಿ ಸಖತ್ ಸೌಂಡ್ ಮಾಡಿದ್ದಂತ ಈ ಸಿನಿಮಾ ಈಗ ಆಗಸ್ಟ್ 8ನೇ ತಾರೀಕಿಂದ ಸನ್ ನೆಕ್ಸ್ಟ್ ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಫ್ಯಾಮಿಲಿಯೊಟ್ಟಿಗೆ ಕೂತು ನೋಡಬಹುದಾದಂತ ಈ ಸಿನಿಮಾವನ್ನ ನೀವೆಲ್ಲರೂ ನೋಡಿ ಈ ವೀಕೆಂಡ್ ನ ಎಂಜಾಯ್ ಮಾಡಿ.